ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ವೈಟ್ ಪರ್ಲ್ ಯೂಸ್ ಮಾಡಿರುವಂತಹ ಸರಗಳ ಬಗ್ಗೆ, ನಿಮಗೆ ನೆಕ್ಲೆಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ವೈಟ್ ಕಲರ್ ಇಷ್ಟ, ವೈಟ್ ಪರ್ಲ್ ಹಾಕಿ ಮಾಡಿರುವಂತಹ ನೆಕ್ಲೆಸ್ಗಳಾಗಿರ್ಬೋದು, ಸರಗಳಿಗೂ ಯಾರಿಗೆಲ್ಲ ಇಷ್ಟ, ಸೊ ಹಾಗಾದರೆ ದಯವಿಟ್ಟು ವಿಡಿಯೋನ ಮಿಸ್ ಮಾಡ್ಕೊಂಬಿಡಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟು ನನಗೆ ಯಾವಾಗಲೂ ಬೇಕು ಅಂತ ಹೇಳ್ತಾ, ಈಗ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂತಹ ಈ ವೈಟ್ ಪರ್ಲ್ ಮಣಿಸರನ ನೀವು ನೋಡಿರ್ಬೋದು. ನೀವು ತುಂಬಾ ಒಂದು ಸಿಂಪಲಾಗಿ ಕಾಣಿಸ್ತಾ ಇದೆ, ಇದ್ರಾಗೆ ಏನು ವೆರೈಟಿನೇ ಇಲ್ಲ ಅಂತ ಅನ್ನೋರು ಒಂದು ಸಲ ಹತ್ರದಿಂದ ಬ್ರೀಫಾಗಿ ನೋಡಿ. ಎರಡೆಳೆ ಪರ್ಲ್ ಅಂದರೆ ವೈಟ್ ಪರ್ಲ್ ಯೂಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಮತ್ತು ನಾಟ್ ಡಿಸೈನ್ ನೋಡಿ, ನಾಟ್ ಮಾಡ್ತಾ ಇದ್ದೀನಿ. ತುಂಬ ಒಂದು ಮುದ್ದಾಗಿ ಇರುವಂತಹ ಈ ಒಂದು ಮುತ್ತಿನ ಸರ ಅಂತಲೇ ಹೇಳ್ಬೋದು. ಸೊ ಎರಡೆಳೆ ಟೈಪಲ್ಲಿ ಬಂದಿದೆ. ಇದು ಗೋಲ್ಡಲ್ಲಿ ರೆಡಿ ಆಗಿದೆ. ಸೊ ನೀವೇನಾದರೂ ವೈಟ್ ಪರ್ಲು ತುಂಬಾ ಇಷ್ಟಪಡ್ತೀರಾ ಅಂದರೆ, ಸೊ ಈ ರೀತಿಯ ಒಂದು ಲಾಂಗ್ ಸರವಾಗಿ ನೀವು ಮಾಡಿಸ್ಕೊಬೋದು ಅಂತಲೇ ಹೇಳ್ತಾ ಇದ್ದೀನಿ. ತುಂಬ ಮುದ್ದಾಗಿದೆ ಈ ಒಂದು ವೈಟ್ ಪರ್ಲ್ ಸರ. ಮತ್ತು ಎಷ್ಟು ಗ್ರಾಮಿಂಗ್ ಮಾಡಿದ್ದಾರೆ ಅನ್ನೋದು ನಿಮಗೇನಾದರೂ ಇನ್ನೂ ಯೋಚನೆ ಮಾಡ್ತಾ ಇದ್ದರೆ, ಫ್ರೆಂಡ್ಸ್, ಈ ಒಂದು ವೈಟ್ ಪರ್ಲ್ ಸರ ಬಂದು 5 ಗ್ರಾಮಲ್ಲಿ ರೆಡಿಯಾಗಿದೆ. ಪರ್ಲ್ ಮಧ್ಯದಲ್ಲಿ ಸ್ವಲ್ಪ ಗೋಲ್ಡ್ ಮಿಕ್ಸ್ ಮಾಡಿದ್ದಾರೆ. ಗೋಲ್ಡು ಅಂದರೆ ಗೋಲ್ಡ್ ಸ್ಟೋನ್ ಅಲ್ಲ, ಗೋಲ್ಡ್ ಮಣಿ ಬಂದಿದೆ. ಗುಂಡು ಮಣಿ, ನೆಲ್ಲಿಕಾಯಿ ಗುಂಡಲ್ಲ, ಸಿಂಪಲ್ಲು ಪ್ಲೈನ್ ಗುಂಡಾಕಿ ರೆಡಿ ಮಾಡಿರುವಂತಹ ಒಂದು ಸರ ಅಂತಲೇ ಹೇಳ್ತಾ ಇದ್ದೀನಿ. ನೋಡೋಕ್ಕೆ ತುಂಬ ಸಿಂಪಲ್, ತುಂಬಾ ಚೆನ್ನಾಗಿದೆ. ಔಟ್ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿ ಮೇಲೆ ಈ ರೀತಿಯ ಒಂದೇ ಒಂದು ವೈಟ್ ಪರ್ಲ್ ಸರ ಹಾಕ್ಕೊಂಡ್ರೆ ತುಂಬ ಮುದ್ದಾಗಿರುತ್ತೆ ಅಂದ್ಕೊತೀನಿ. ಬನ್ನಿ ಮತ್ತೊಂದು ಸರ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇದಂತೂ ತುಂಬ ಜನರು ಕೇಳ್ತಾಯಿದ್ರು, ಈ ಥರ ಒಂದು ನಮಗೆ ವೈಟ್ ಪರ್ಲ್ ಸರ ಬೇಕು ಮನೆ ಹತ್ರ ನಾವು ಹಾಕ್ಕೊಳ್ಳೋಕ್ಕೆ, ಅಂದರೆ ಮನೆ ಹತ್ರ ಹೋಮ್ ಮೇಡ್ ಮಾಡ್ಕೊಬೇಕು. ಹಾಗೆ ಏನಪ್ಪ ಅಂದರೆ, ಸೊ ನಾವು ಈ ರೀತಿಯ ಒಂದು ವೈಟ್ ಪರ್ಲ್ ಯೂಸ್ ಮಾಡಿ, ಸೊ ನೆಕ್ಲೆಸ್ ಆಗಿರ್ಬೋದು ಮತ್ತು ಇಯರಿಂಗ್ಸ್ ಆಗಿರ್ಬೋದು ಮನೇಲೇ ಮಾಡ್ಕೊಬೇಕು. ಮತ್ತು ಔಟ್ಲುಕ್ ಅಂತೂ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು. ಅಷ್ಟು ಮುದ್ದಾಗಿ ಮಾಡ್ಕೊಬೇಕು ಹೆಂಗೆ ಅನ್ನೋರು. ಸೊ ಇದೊಂದು ಹೋಮ್ ಮೇಡ್ ಒಂದು ನೆಕ್ಲೆಸ್ ಅಂತಲೇ ಹೇಳ್ತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣೋ ಒಂದು ನಂಬರ್ಗೆ ಕರೆ ಮಾಡಿ. 1290ಗೆ ಸಿಗ್ತಾ ಇದೆ, ಮಿಸ್ ಮಾಡ್ಕೊಂಬಿಡಿ. ಬನ್ನಿ, ಹಾಗೆ ನಾನು ಮತ್ತೆ ಹೋಮ್ ಮೇಡಲ್ಲಿ ಯಾವ್ಯಾವ ರೀತಿಯ ಒಂದು ಸರಗಳು ಸಿಗ್ತಾ ಇದ್ದಾವೆ, ಹಾಗೆ ಮತ್ತು ಪ್ರಾಡಕ್ಟ್ ನಂಬರು ಹಾಕ್ತಾ ಇದ್ದೀನಿ, ಮತ್ತು ಕೋಡು ಸಹ ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ವೈಟ್ ಪರ್ಲ್ ಯೂಸ್ ಮಾಡಿರುವಂತಹ ಒಂದು ಲಾಂಗ್ ಚೈನ್ ಆಗಿದೆ. ಸೊ ಒಂದು ಇದು ಪ್ರಾಡಕ್ಟ್ ಅಂತ ಹೇಳ್ತಾ ಇದ್ದೀನಿ, ಯಾಕಂದರೆ ಇದರಲ್ಲಿ ಜೇಡ ವರ್ಕು ಸಹ ಮಿಕ್ಸ್ ಮಾಡಿದ್ದಾರೆ. ಪ್ರಾಡಕ್ಟ್ ಒಂದು ಕೋಡ್ ಬಂದು 11 ಮತ್ತು 25 ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಏನಪ್ಪ ಅಂದರೆ ಮೇನ್ ಕಂಟೆಂಟು ಇದರಲ್ಲಿ ವೈಟ್ ಪರ್ಲ್ ಯೂಸ್ ಮಾಡಿರುವಂತಹ ಒಂದು ಲಾಂಗ್ ಚೈನ್ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು, ತುಂಬಾ ಎಕ್ಸ್ಟ್ರಾರ್ಡನರಿಯಾಗಿ ಕಾಣಿಸ್ತವೆ. ಔಟ್ಲುಕ್ ಹಾಕ್ಕೊಂಡ್ರೆ ಒಂದು ಸಲ ನೀವು ವೇರ್ ಮಾಡಿದ್ರೆ ಗೊತ್ತಾಗುತ್ತೆ. ಸ್ಯಾರಿ ಮೇಲಾಗಿರ್ಬೋದು, ಡ್ರೆಸ್ ಮೇಲಾಗಿರ್ಬೋದು, ಒಂದು ತುಂಬಾ ಮುದ್ದಾಗಿ ಕಾಣಿಸುವಂತಹ ಈ ಒಂದು ಮುತ್ತಿನ ಸರಗಳನ್ನ ನೀವು ಮಿಸ್ ಮಾಡ್ಕೊತಾ ಇದ್ದೀರಾ ಅಂದರೆ, ಕೂಡಲೇ ಹೋಗಿ ನೀವು ಈ ರೀತಿಯ ಒಂದು ವೈಟ್ ಪರ್ಲ್ ಸರಗಳನ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ಹೋಮ್ ಮೇಡಾಗೂ ನೀವು ಮಾಡ್ಕೊಬೋದು. ವೈಟ್ ಪರ್ಲ್ನೆಲ್ಲ ತೊಗೊಂಡೋಗಿ ಮನೇಲಿ ಮಡಿಕೊಂಡು, ಸೊ ಒಂದು ಲೇಯರ್ ಆತನ್ನ ನೀವು ಮಾಡ್ಬೋದು ಅಂತಲೇ ಹೇಳ್ತಾ ಇದ್ದೀನಿ. ತುಂಬ ಮುದ್ದಾಗಿರ್ತವೆ. ಈ ರೀತಿಯ ಒಂದು ಸರಗಳನ್ನ ಮಾಡಿಸ್ಕೊಂಡ್ರಂತೂ ಅಂದರೆ ಎಲ್ಲಿ ಬೇಕಾದ್ರೂ ನೀವು ಕ್ಯಾರಿ ಮಾಡ್ಬೋದು, ಯಾವುದೇ ರೀತಿಯ ಬಣ್ಣ ಹೋಗಲ್ಲ ಅಂತ ಹೇಳ್ಬಿಟ್ಟು ನಾನು 100% ಹೇಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಏನಪ್ಪ ವಾಲೆ ಜುಮ್ಕೆನೂ ಸಹ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುವಂತಹ ಈ ಒಂದು ಜುಮ್ಕಿ ನಿಮಗೆ ಇಷ್ಟ ಆದರೆ, ಅಥವಾ ಈ ಒಂದು ಲಾಂಗ್ ಸರ ನಿಮ್ಗೆ ಇಷ್ಟ ಆದರೆ, ನಾನು ಸ್ಕ್ರೀನ್ ಮೇಲೆ ನಂಬರ್ನ ಮೆನ್ಷನ್ ಮಾಡ್ತೀನಿ. ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ, ಸೊ ಈ ರೀತಿಯ ಒಂದು ಲಾಂಗ್ ಸರ ಆಗಿರ್ಬೋದು, ಒಲೆ ಜುಮ್ಕಿನ ನೀವು ಪರ್ಚೇಸ್ ಮಾಡ್ಬೋದು. ಹೆಂಗಪ್ಪ ಅಂದರೆ ತುಂಬ ಒಂದು ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ. ನಿಮ್ಗೆ ಏನಾದರೂ ನೀವು ತೊಗೊಳ್ತೀವಿ ಅನ್ನೋ ಒಂದು ಇಚ್ಛೆ ಇದ್ದರೆ ನೀವು ಕಮೆಂಟ್ಸ್ ಮಾಡಿ, ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಅವರು ಬ್ರೀಫಾಗಿ ತೋರಿಸ್ತಾ ಇದ್ದಾರೆ. ನೀವು ಕೇಳ್ಬೋದು, ಈ ರೀತಿಯ ಒಂದು ಪರ್ಲ್ ಸರ ಕಟ್ಟಾಗೋ ಸಾಧ್ಯತೆ ಇರುತ್ತೆ, ಜಾಸ್ತಿ ಯೂಸ್ ಮಾಡಿದ್ರೆ ಒಂಥರ ರಿಂಕಲ್ಸ್ ಬರುತ್ತೆ, ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪ್ರಾಬ್ಲಮ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪ್ಯೂರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಪರ್ಚೇಸ್ ಮಾಡೋದನ್ನ ಮರಿಬೇಡಿ. ಬನ್ನಿ ಮತ್ತೊಂದು ವೈಟ್ ಪರ್ಲ್ ಸರ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಫ್ರೆಂಡ್ಸ್, ಇದಂತೂ 999 ಅಂದರೆ 1,000 ರೂಪಾಯಿಗೆ ಸಿಗ್ತಾ ಇದೆ. ಈ ಒಂದು ರೀಸ್ಟಾಕ್ಡ್ ಸೂಪರ್ ಒಂದು ವೈಟ್ ಪರ್ಲ್ ಮುತ್ತಿನ ಒಂದು ಸರ, ವೈಟ್ ಪರ್ಲ್ ಹಾರಮ್ ಅಂತಲೇ ಹೇಳಿ ಹೆಸರುವಾಸಿಯಾಗಿದೆ. ಎಷ್ಟು ಲೇಯರ್ ಇರ್ಬೋದು, ಒಂದು ಸಲ ನೀವು ಬ್ರೀಫಾಗಿ ಹತ್ರದಿಂದ ನೋಡಿ,
1 2 3 4 5 6 ಲೇಯರ್ ವೈಟ್ ಪರ್ಲ್ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ಇಷ್ಟ ಆದರೆ ಬನ್ನಿ ಮತ್ತೊಂದು ಸೇಮ್ ಟು ಸೇಮ್ ಸರ ತೊಗೊಂಬಂದೆ. ಇದು ಸಹ ಸೊ ಒಂದು 4 ಲೇಯರಲ್ಲಿ ರೆಡಿ ಆಗಿರುವಂಥ ವೈಟ್ ಪರ್ಲ್ ಯೂಸ್ ಮಾಡಿರುವಂತಹ ಲಾಂಗ್ ಹಾರ ಅಂತಲೇ ಹೇಳ್ತಾ ಇದ್ದೀನಿ. ಅದಕ್ಕೇನಪ್ಪ ಕಾಂಬಿನೇಷನ್ ಕೊಟ್ಟಿದ್ದಾರೆ ಅಂದರೆ, ಒಂದು ಮಹಾಲಕ್ಷ್ಮಿಯ ಪೆಂಡೆಂಟ್ ಮಾಡಿ ಅದ್ರ ಕೆಳಗಡೆ ವೈಟ್ ಸ್ಟೋನ್ ಸುತ್ತ ಫ್ಲವರ್ ಡಿಸೈನ್ಸ್ ಕೊಟ್ಟು ಮಧ್ಯದಲ್ಲಿ ಒಂದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ. ಮೇಲೆ ಒಂದು ಸ್ವಲ್ಪ ಒಂದು ವರ್ಕ್ ಮಾಡಿದರೆ ಒಂಥರ ಮುದ್ದಾಗಿದೆ. ಮತ್ತು ಈ ರೀತಿಯ ಒಂದು ಡಿಸೈನ್ಸ್ ನೀವು ಮಾಡಿಸ್ಕೊಬೇಕು ಅಂದರೆ, ಪರ್ಲ್ ಹಾರ ಬೇಕು ಅಂದರೆ, ಸೊ ಅದರಲ್ಲೂ ವೈಟ್ ಪರ್ಲ್ ಹಾರ ನೀವೇನಾದರೂ ಮಾಡಿಸ್ಕೊಬೇಕು ಅಂದರೆ ಕೂಡಲೇ ಒಂದು ಸಲ ನೀವು ನಾನು ತೋರಿಸುವಂತಹ ಒಂದು ನಂಬರ್ಗೆ ಇಂತಹ ಅಟ್ರ್ಯಾಕ್ಟಿವ್ ಆಗಿರುವಂತಹ ವೈಟ್ ಪರ್ಲ್ ಸರ ನಿಮ್ಗೆ ಇಷ್ಟ ಆದರೆ, ಮತ್ತು ನೀವೇನಾದರೂ ಈ ರೀತಿಯ ಒಂದು ಸರ ಬೇಕು ಮಾಡಿಸ್ಕೊಬೇಕು ಅನ್ನೋರು ಸೊ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಯಾವ ಒಂದು ಡಿಸೈನ್ಸ್ ಬೇಕು ಮತ್ತು ಈ ಡಿಸೈನ್ಸ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮತ್ತೊಂದು ಕಲೆಕ್ಷನ್ ನೋಡ್ಕೊಂಬರೋಣ. ತುಂಬಾ ವೆರೈಟಿಯಾಗಿ ಬಂದಿರುವಂತಹ ಕಲೆಕ್ಷನಲ್ಲಿ ಒಂದಾಗಿದೆ. ನಾನು ಹಾಗೆ ತೋರಿಸಿದಂತಹ ಒಂದು ವೈಟ್ ಪರ್ಲ್ ಸರದಲ್ಲಿ ಸೈಡ್ ಅಂದರೆ ಒಂದು ಸೈಡ್ ಬಂದು ಮಹಾಲಕ್ಷ್ಮಿ ಪೆಂಡೆಂಟ್ ಡಿಸೈನ್ಸ್ ಇತ್ತು. ಈ ಒಂದು ವೈಟ್ ಪರ್ಲ್ ಹಾರದಲ್ಲಿ ಸೊ ಎರಡು ಕಡೆನೂ ಸೊ ಒಂದು ಪೆಂಡೆಂಟ್ ಯೂಸ್ ಮಾಡಿದ್ದಾರೆ. ಅಂದರೆ ಪೆಂಡೆಂಟ್ ಅಂದರೆ ಗ್ರೀನ್ ಕಲರ್ ಸ್ಟೋನ್ ಹಾಕ್ಬಿಟ್ಟು ಸುತ್ತದಲ್ಲಿ ವೈಟ್ ಸ್ಟೋನ್ ಹಾಕಿ ಅದ್ರ ಮೇಲೆ ಮತ್ತು ಕೆಳಗಡೆ ಜೇಡ ವರ್ಕ್ ಮಾಡಿದ್ದಾರೆ. ಅದ್ರ ಕೆಳಗೆ 4 ಲೇಯರ್ ವೈಟ್ ಪರ್ಲ್ ಯೂಸ್ ಮಾಡಿರುವಂತಹ ಲೇಯರ್ಸ್ ಬಂದಿದೆ. ತುಂಬ ಮುದ್ದಾಗಿದೆ ಫ್ರೆಂಡ್ಸ್. ಮಿಸ್ ಮಾಡ್ಕೊಂಬಿಡಿ. ಇಂತಹ ವೈಟ್ ಪರ್ಲ್ ಹಾರಗಳು ಬೇಕು ಅಂದರೆ ಕೃಷ್ಣ ಜ್ಯುವೆಲರ್ ಶಾಪಲ್ಲಿ ಒಂದು ಸಲ ಹೋಗ್ಬಿಟ್ಟು ನೀವು ವಿಸಿಟ್ ಕೊಟ್ಟು ದಯವಿಟ್ಟು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಗೋಲ್ಡ್ ನೆಕ್ಲೆಸ್ಸು ಗೋಲ್ಡ್ ಹಾರಮ್ಗಿನ್ನ ಈ ರೀತಿಯ ಒಂದು ವೈಟ್ ಪರ್ಲ್ ಹಾರವನ್ನು ನೀವು ಪರ್ಚೇಸ್ ಮಾಡಿ. ತುಂಬಾ ಚೆನ್ನಾಗಿದೆ. ನೀವು ನೋಡ್ಬೋದು, ಒಂದು ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಇವರೇನೋ ಸುಮ್ಮನೆ ಹೇಳ್ತಾರೆ ಈ ರೀತಿಯ ಸರಗಳೆಲ್ಲ ಏನಿದ್ರು ನಮ್ಗೆ ಲಾಯಕ್ಕಲ್ಲ ಅನ್ನೋರು ಎಷ್ಟೋ ಜನ. ದಯವಿಟ್ಟು ಅರ್ಥ ಮಾಡಿಕೊಂಡು ಒಂದು ಸಲ ಪರ್ಚೇಸ್ ಮಾಡಿ. ನೀವು ಒಂದು ಸಲ ವೇರ್ ಮಾಡಿ ನೋಡಿ, ಎಷ್ಟು ಮುದ್ದಾಗಿರುತ್ತೆ ಅಂದರೆ ಔಟ್ಲುಕ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಿಸ್ ಮಾಡ್ಕೊಬೇಡಿ. ಬನ್ನಿ ಮತ್ತೊಂದು ಕಲೆಕ್ಷನ್ ತಂದೆ. ಇವೆಲ್ಲವೂ ಸಹ ತುಂಬ ಒಂದು ಅಟ್ರಾಕ್ಟಿವ್ ಆಗಿರುವ ಕಲೆಕ್ಷನ್ ಅಂತಲೇ ಹೇಳ್ತಾ ಇದ್ದೀನಿ. ನಾನು ಯಾಕಪ್ಪ ಅಂದರೆ ಈಗ ಗೋಲ್ಡ್ಗಿಂತ ಈ ರೀತಿಯ ಒಂದು ವೈಟ್ ಪರ್ಲ್ ಸ್ಟೋನ್ ಸರಗಳನ್ನ ತುಂಬ ಇಷ್ಟಪಡ್ತಾ ಇದ್ದಾರೆ ಜನ. ಇದರಲ್ಲೂ ಸಹ ಮಹಾಲಕ್ಷ್ಮಿಯ ಒಂದು ಪೆಂಡೆಂಟ್ ಯೂಸ್ ಮಾಡಿದ್ದಾರೆ. ತುಂಬಾ ಮುದ್ದಾಗಿದ್ದಾವೆ. ಒಂದಾತು ಒಂದು ಕಲೆಕ್ಷನ್ನು. ಮತ್ತು ಇಯರಿಂಗ್ಸಲ್ಲೂ ಸಹ ಒಂದು ಮಹಾಲಕ್ಷ್ಮಿ ಪೆಂಡೆಂಟ್ ಬಂದಿದೆ. ಮತ್ತು ಅದರಲ್ಲೂ ಸಹ ಸ್ಟೋನು ಪರ್ಲ್ ಯೂಸ್ ಮಾಡಿದ್ದಾರೆ. ಮುದ್ದಾಗಿದೆ ಕಲೆಕ್ಷನ್. ಈ ಥರ ನೆಕ್ಲೆಸ್ನ ನೀವು ಮಾಡಿಸ್ಕೊಬೇಕು ಅಂದರೆ ತುಂಬ ಕಡಿಮೆ ಬೆಲೆಯಲ್ಲಿ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಏಕೆಂದರೆ ಕೆಲವರು ಕಡಿಮೆ ಗ್ರಾಮಲ್ಲಿ ಸಿಗುವಂಥ ನೆಕ್ಲೆಸ್ಗಳನ್ನ ಸರ್ಚ್ ಮಾಡ್ತಾ ಇರ್ತೀರ. ಯಾಕಂದರೆ ಈ ರೀತಿಯ ಒಂದು ನೆಕ್ಲೆಸ್ಗಳು ಮಾಡಿಸ್ಕೊಳ್ಳೋದ್ರಿಂದ ಲೋ ಕಾಸ್ಟ್ ಅಂತಲೇ ಹೇಳ್ಬೋದು. ಮತ್ತು ವಾಲೆನೂ ತುಂಬ ಮುದ್ದಾಗಿದ್ದಾವೆ. ಮಹಾಲಕ್ಷ್ಮಿಯ ವಾಲೆಗಳ ಥರನೇ ಕಾಣಿಸ್ತಾ ಇದ್ದಾವೆ. ವೈಟ್ ಪರ್ಲು ಮತ್ತು ಗ್ರೀನ್ ಇಲ್ಲ, ಅದು ಸೊ ಲೈಟ್ ಗ್ರೀನಲ್ಲಿ ಯೂಸ್ ಮಾಡಿರುವಂಥ ಒಂದೊಂದು ಸ್ಟೋನ್ ಹಾಕಿದ್ದಾರೆ. ಅದು ಒಂದು ಅಟ್ರಾಕ್ಟಿವ್ ಆಗಿ ಎತ್ತು ಕಾಣಲಿ ಅಂದ್ಬಿಟ್ಟು ಈ ರೀತಿಯ ಒಂದು ಸ್ಟೋನ್ ಹಾಕ್ಸ್ ಮಾಡಿಸ್ಕೊಂಡಿದ್ದಾರೆ. ಈ ರೀತಿಯ ಒಂದು ನೆಕ್ಲೆಸ್ಗಳೇನಾದರೂ ನಿಮ್ಗೆ ಇಷ್ಟ ಆದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ. ಆ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಮಿಸ್ ಮಾಡದೆ ಹೋಗಿ ವಿಸಿಟ್ ಮಾಡಿ. ಬನ್ನಿ ಮತ್ತೊಂದು ಸರ ತೊಗೊಂಬಂದೆ. ಇದು ಸಹ ವೈಟ್ ಪರ್ಲ್ ಸರನೇ ಫ್ರೆಂಡ್ಸ್. ಮೇಯ್ನಾಗಿ ನಾನು ಇದರಲ್ಲಿ ಒಂದು ಕಂಟೆಂಟ್ ಅಂದರೆ ಆ ಒಂದು ಪೆಂಡೆಂಟಲ್ಲಿ ಏನು ಮಾಡಿದ್ದಾರೆ ಅಂದರೆ ಜೀಡ ವರ್ಕ್ ಬಂದು ಕೆಳಗಡೆ ಬಂದು ಮೆರೂನ್ ಕಲರ್ದೊಂದು ಪರ್ಲ್ ಯೂಸ್ ಮಾಡಿ ಅದ್ರ ಕೆಳಗಡೆ ನೀವು ನೋಡ್ಬೋದು ವೈಟ್ ಒಂದು ಪರ್ಲ್ ಯೂಸ್ ಮಾಡಿದ್ದಾರೆ. ಮತ್ತು ಇದು 2 ಲೇಯರಲ್ಲಿ ರೆಡಿ ಆಗಿರುವಂತಹ ಪರ್ಲ್ ಹಾರಮ್ಮು ಮತ್ತು ಮ್ಯಾಚಿಂಗ್ ಇಯರಿಂಗ್ಸು ಸಹ ಇದೆ. ಈ ರೀತಿಯ ಒಂದು ಸರಗಳು ನಿಮ್ಮ ಹತ್ರ ಇಲ್ಲ ಅಂದರೆ, ಈ ರೀತಿಯ ಒಂದು ಪರ್ಲ್ ಹಾರಮ್ ಇಲ್ಲ ಅಂದರೆ ವೈಟ್ ಕಲರ್ದು, ಸ್ಕ್ರೀನ್ ಮೇಲೆ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ. ಆ ವಾಟ್ಸಪ್ ನಂಬರ್ಗೆ ನೀವು ಒಂದು ಸಲ ಕರೆ ಮಾಡಿಕೊಂಡು ಒಂದು ಸಲ ಕರೆ ಮಾಡಿದ್ರೆ ಫುಲ್ ಡೀಟೇಲ್ಸ್ನ ನಾನು ಹೇಳ್ತೀನಿ. ಹಾಗೆ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಬೇಕು ಅಂದರೆ 1300 ರೂಪಾಯಿಗೆ ಸಿಗ್ತಾ ಇದೆ. 1 ವರ್ಷ ಗ್ಯಾರಂಟಿ ಮತ್ತು ಫ್ರೀ ಶಾಪಿಂಗ್ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. 28 ಇಂಚಸ್ಸು ಇದ್ರ ಇಂಚ್ ಬಂದು 28 ಇಂಚಸ್ ಇದೆ. ತುಂಬ ಉದ್ದಕ್ಕೆ ಬರುತ್ತೆ ಈ ಒಂದು ಪರ್ಲ್ ಹಾರ. ವಾಲೆ ಅಂತೂ ತುಂಬ ಮುದ್ದಾಗಿದೆ ಫ್ರೆಂಡ್ಸ್. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ವೈಟ್ ಪರ್ಲು ಯೂಸ್ ಮಾಡಿರುವಂಥ ಸರ ಮತ್ತು ವಾಲೆ. ಒಂದು ಸಲ ಈ ರೀತಿ ಒಂದು ಸರ ಇಲ್ಲ ಅಂದರೆ ಪರ್ಚೇಸ್ ಮಾಡಿಬಿಟ್ಟು ನೋಡಿ. ಯಾಕಂದರೆ ಎಲ್ಲರ ಹತ್ರನೂ ಸಹ ಮುತ್ತಿನ ಸರ ಇದ್ದೇ ಇರುತ್ತೆ. ಕೆಲವ್ರ ಹತ್ರ ಇರಲ್ಲ, ಕೆಲವ್ರ ಹತ್ರ ತುಂಬ ಜಾಸ್ತಿ ಕಲೆಕ್ಷನ್ ತೊಗೊಂಡಿರ್ತಾರೆ. ಯಾಕಂದರೆ ಅವ್ರಿಗೊಂಥರ ಮೈಂಡ್ ಗ್ಲೋಯಿಂಗ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ತವೆ ಈ ರೀತಿಯ ಪರ್ಲ್ ಹಾರಗಳು ಯೂಸ್ ಮಾಡಿದಷ್ಟು. ಇನ್ನು ನಮಗೆ ಬೇಕು ಅನ್ನೋದೇ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ.
ಹಾಗೆ ನೀವು ಇನ್ನೂ ಈ ರೀತಿಯ ಒಂದು ಪರ್ಲ್ ಹಾರ ಇಲ್ಲ ನಿಮ್ಮ ಹತ್ರ ಅಂದರೆ ಒಂದು ಪರ್ಚೇಸ್ ಮಾಡಿ ನೋಡಿ. ನಿಮಗೆ ಹೆಂಗೆ ಒಂದು ಅನುಭವ ನಿಮ್ಗೆ ಹೆಂಗೆ ಕಾಣಿಸುತ್ತೆ. ಸೊ ಒಂದು ಸ್ಯಾರಿ ಮೇಲಾಗಿರ್ಬೋದು, ಡ್ರೆಸ್ ಮೇಲಾಗಿರ್ಬೋದು ಹಾಕ್ಕೊಂಡೋಗಿ ಒಂದು ಫಂಕ್ಷನ್ ಅಟೆಂಡ್ ಮಾಡಿ ಬಂದಮೇಲೆ ಕೆಲವರು ಒಂದು ಸ್ವಲ್ಪ ಹೇಳ್ತಾರೆ, ತುಂಬ ಚೆನ್ನಾಗಿದೆ, ಎಲ್ಲಿ ತೊಗೊಂಡ್ರಾ, ಯಾವ ಶಾಪಲ್ಲಿ ತೊಗೊಂಡ್ರಾ ಅಂತ. ಈ ರೀತಿಯ ಕಮೆಂಟ್ಸ್ ಕೂಡ ನಿಮಗೆ ಕೇಳ್ಬೋದು ಕಿವಿಲಿ ಅಂತಲೇ ಹೇಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿ. ಬನ್ನಿ ನಿಮಗೆ ಮತ್ತೊಂದು ಕಲೆಕ್ಷನ್ ತಂದೆ ಫ್ರೆಂಡ್ಸ್. ಈ ಒಂದು ಕಲೆಕ್ಷನಲ್ಲಿ ಏನಪ್ಪ ವೆರೈಟಿ ಅಂದರೆ, ಕೆಲವರು ಪೆಂಡೆಂಟಲ್ಲಿ ಡಿಸೈನ್ಸ್ ನಾನಾ ರೀತಿ ಕೇಳ್ತಾ ಇರೋರಿಗೆ ಈ ರೀತಿ ಒಂದು ಪೆಂಡೆಂಟ್ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಸ್ಟೋನಲ್ಲಿ ಮಾಡಿರುವಂಥ ವೈಟ್ ಸ್ಟೋನಲ್ಲಿ ಬಂದಿರುವಂಥ ಪೆಂಡೆಂಟು, ಇದಕ್ಕೂ ಸಹ ಮ್ಯಾಚಿಂಗ್ ಇಯರಿಂಗ್ಸ್ ಇರುತ್ತೆ. ತುಂಬ ಚೆನ್ನಾಗಿದೆ. 2 ಲೇಯರಲ್ಲಿ ಅಂದರೆ ಈ ಕಡೆ 3 ಲೇಯರ್, ಆ ಕಡೆ 3 ಲೇಯರಲ್ಲಿ ಬಂದಿದೆ ಒಂದು ಪರ್ಲ್ ಹಾರ. ತುಂಬ ಮುದ್ದಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮ್ಯಾಚಿಂಗ್ ನೀವು ಇಯರಿಂಗ್ಸ್ ಸಹ ಕೊಡ್ತಾ ಇದ್ದೀವಿ ನಾವು ನಿಮಗೋಸ್ಕರ. ಈ ರೀತಿಯ ಒಂದು ಸರ ನಿಮಗೆ ಇಷ್ಟ ಆಗಿದ್ರೆ ಸೊ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಮತ್ತು ಈ ರೀತಿಯ ಸರಗಳು ಎಲ್ಲಿ ಸಿಗ್ತವೆ ಅಂದರೆ, ಸೊ ನೀವು ಕಮೆಂಟ್ಸ್ ಮಾಡಿ. ಮತ್ತು ಈ ಸರಗಳು ಬಂದು 1000 ರೂಪಾಯಿಗೆ ಸಿಗ್ತಾ ಇದ್ದಾವೆ. 999 ಅಂತ ಮೆನ್ಷನ್ ಮಾಡಿದ್ದೀನಿ ನೋಡಿ. ಮತ್ತು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಅಂತ. ಕೆಲವರು ಹೇಳ್ತಾರೆ ಅಯ್ಯೋ ಇವೆಲ್ಲ ಏನು ಚೆನ್ನಾಗಿರಲ್ಲ ಅಂತ. ಒಂದು ಸಲ ನೀವು ತೊಗೊಂಡು ವೇರ್ ಮಾಡಿದ್ರೆ ಗೊತ್ತಾಗುತ್ತೆ ಇದ್ರ ಬೆಲೆ ಏನು ಅಂತ. ಮತ್ತು ನೀವು ಯೂಸ್ ಮಾಡಿದ್ಮೇಲೆ ಅದೇ ರೀತಿ ಅವನ್ನ ಪ್ಯಾಕೆಟ್ ಅಂದರೆ ಒಂದು ಕವರಲ್ಲಿ ಹಾಕಿ ಕ್ಲೋಸ್ ಮಾಡಿ ಮಡಗಿದ್ರೆ ಯಾವುದೇ ರೀತಿಯ ಬಣ್ಣನೂ ಹೋಗಲ್ಲ. ಕ್ವಾಂಟಿಟಿ ಕ್ವಾಲಿಟಿ 100% ಇರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಮಿಸ್ ಮಾಡ್ಕೊಂಬಿಡಿ ಈ ರೀತಿಯ ಒಂದು ಸರಗಳನ್ನ ಈಗಲೇ ಪರ್ಚೇಸ್ ಮಾಡಿ ಅಂತ ಹೇಳ್ತಾ, ಸೊ ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ನನಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.